ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಅದಕ್ಕಾಗಿ ಒಂದಿಷ್ಟು ಪ್ರಿಪ್ರೇಷನ್ ಮಾಡಿ ಹೋದ್ರೆ ಆಯಿತು ಅಂತ ಇಲ್ಲಿ ಮಾಡ್ತಾ ಇದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ರೆ ಆಯಿತು ಅಂತ ಮಾಡ್ಕೋತಾ ಇದ್ದೀನಿ. ನಿಮಗೆ ಒಂದಿಷ್ಟು ಯೂಸ್ ಆಗ್ಬೋದು ಅಂತ ನಾನು ಅನ್ಕೋತೀನಿ. ಹಾಗೆ ಬೇಸಿಗೆ ಸಮಯದಲ್ಲಿ ಇರೋದರಿಂದ ಆದಷ್ಟು ನಮ್ಮ ಮನೆಯಲ್ಲೇ ಊಟ ಮಾಡೋದಂತೂ ತುಂಬಾ ಒಳ್ಳೆಯದು. ಬನ್ನಿ ನಾನು ಏನೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ ಅಂತ ಮೊದಲನೇದಾಗಿ ನಾನು ಇಲ್ಲಿ ದೋಸೆ ಹಿಟ್ಟಿಗೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. 3 ಕಪ್ಪು ಅಕ್ಕಿ ತಗೊಂಡ್ರೆ 1 ಕಪ್ಪು ಉದ್ದಿನಬೇಳೆ ಮತ್ತು 2 ಟೇಬಲ್ ಸ್ಪೂನ್ ತೊಗರಿಬೇಳೆ, ಹಾಗೆ 1 ಟೇಬಲ್ ಸ್ಪೂನ್ ಮೆಂತ್ಯ ಕಾಳನ್ನು ಹಾಕಿ ಚೆನ್ನಾಗಿ ತೊಳೆದು 5 to 6 ಅವರ್ ನೆನೆಯೋದಕ್ಕೆ ಬಿಡ್ತೀನಿ. ಈ ಜೊತೆಗೆ ನಾನು ಒಂದಿಷ್ಟು ತುಪ್ಪದ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. ಡೈಲಿ ನಾನು ಕೆನೆಯನ್ನು ತೆಗೆದಿಟ್ಟು ಫ್ರಿಜ್ನಲ್ಲಿ ಒಂದು 15 ಡೇಸ್ ಆದಮೇಲೆ ಅದನ್ನು ನಾನು ಬೆಣ್ಣೆ ಮಾಡಿ ಆಮೇಲೆ ತುಪ್ಪ ಈ ಥರ ಮಾಡಿ ಕಾಸಿಟ್ಕೋತೀನಿ. ಮನೆಯಲ್ಲೇ ನಾನು ತುಪ್ಪ ಮಾಡೋದು, ಹೊರಗಡೆಯಿಂದ ತರಲ್ಲ. ಇದರಿಂದ ಹೆಲ್ದಿಯಾಗಿರುತ್ತೆ ಮತ್ತು ಮಕ್ಕಳಿಗೆ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತೇಳಿ ನಾನು ಮನೆಯಲ್ಲೇ ಪ್ರಿಫರ್ ಮಾಡ್ತೀನಿ. ನೋಡ್ಬೋದು ಬೆಣ್ಣೆ ಕಾಯ್ದು ತುಪ್ಪ ರೆಡಿಯಾಗಿದೆ. ನೋಡ್ಬೋದು ಎಷ್ಟು ಕಲರ್ ಚೆನ್ನಾಗಿ ಬಂದಿದೆ. ಈ ಡಬ್ಬಿ ಬಂದು ಅದರೊಳಗೆ ಗೋಧಿ ಹಿಟ್ಟು ಮತ್ತು ಜೋಳದ ಹಿಟ್ಟನ್ನು ನಾನು ಗಿರಣಿಯಲ್ಲಿ ಬಿಸ್ಕೊಂಬಂದು ಸೋಸ್ಕೊಂಡು ಈ ಥರ ಇಡ್ತೀನಿ. ಅವ್ರಿಗೆ ಈಸಿ ಆಗಲಿ ಒಂದೇ ಬಾಕ್ಸಲ್ಲಿ ಸಿಕ್ಕರೆ ಅಂತೇಳಿ. ಮತ್ತು ನಾನು ಇತ್ತೀಚಿನ ರೊಟ್ಟಿಯನ್ನು ನಾನು ಜೋಳದ ಹಿಟ್ಟು, ಗೋಧಿ ಹಿಟ್ಟು ಮತ್ತು ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿ ಚಪಾತಿ ಮಾಡ್ತಿದ್ದೆ. ಹಾಗಾಗಿ ಒಂದೇ ಬಾಕ್ಸಲ್ಲಿ ಇಟ್ಟರೆ ನನ್ನ ಹಸ್ಬೆಂಡ್ಗೆ ಹೆಲ್ಪ್ ಆಗ್ಬೋದು ಮಾಡೋದಕ್ಕೆ ಅಂತ ಹೇಳಿ ನಾನು ಇಟ್ಟಿನಿ. ಸೊ ಅವರು ಮಾಡ್ಕೋತಾರೆ ಹೆಲ್ದಿ ಅಂಥೇಳಿ. ಮನೆಯಲ್ಲೇ ಆದಷ್ಟು ಅವರು ಅಡುಗೆಯನ್ನು ಮಾಡಿಕೊಂಡು ಊಟ ಮಾಡ್ತಾರೆ. ನೋಡ್ಬೋದು ಒಂದಿಷ್ಟು ಜಾಸ್ತಿ ಶೇಂಗಾ ಮತ್ತು ಕಾಬೂಲ್ ಕಡಲೆನ ತಂದಿದ್ದೆ ನಾನು. ಹಾಗೆ ಒಂದಿಷ್ಟು ಮೆಣಸಿನ್ಕಾಯಿ ಇತ್ತು, ಅದು ಸ್ವಲ್ಪ ಹುಳ ಆಗ್ತಾವಂತ ಅನ್ನಿಸ್ತು ನನಗೆ. ಮತ್ತು ನೆಕ್ಸ್ಟ್ ನಾನು ಊರಿಗೆ ಹೋಗ್ತೀನಿ 1 ತಿಂಗಳಷ್ಟು, ಅದು ಹಾಳಾಗ್ಬೋದು ಬರೋಷ್ಟಿಗೆ ಅಂಥೇಳಿ ನಾನು ಸ್ವಲ್ಪ ಬಿಸಿಲಲ್ಲಿ ಈ ಥರ ಇಟ್ಟರೆ ಯಾವುದೇ ಪದಾರ್ಥಗಳು ಹಾಳಾಗೋದಿಲ್ಲ. ಇಲ್ಲಿ ನೋಡ್ಬೋದು ಈವ್ನಿಂಗ್ ಆಗಿದೆ. ನಾನು ಅದೇನು ದೋಸೆಗೆ ಹಿಟ್ಟು ರೆಡಿ ಮಾಡ್ಕೋಸಲಾಗಿ ನೆನೆಸಿಟ್ಟಿದ್ನಲ್ಲ, ಅದನ್ನು ನಾನು ಇವಾಗ ಮತ್ತೆ 2-3 ಸಲ ನೀರಲ್ಲಿ ಚೆನ್ನಾಗಿ ತೊಳೆದು ಈ ಥರ ಹಿಟ್ಟು ಮಾಡಿ ಇಟ್ಕೋತೀನಿ. ಇದರಿಂದ ನನ್ನ ಹಸ್ಬೆಂಡ್ಗೆ 3-4 ಡೇಸ್ ಈಸಿ ಆಗುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೋದಕ್ಕೆ. ಇದರಲ್ಲಿ ನಾವು ಉಪ್ಪು ಹಾಕಿಲ್ಲ, ಹಾಗೆ ಇಡ್ತೀನಿ. ಹಾಗಾಗಿ ಅದು ನಾವು ಆರಾಮಾಗಿ 4 to 5 ಡೇಸ್ ಅಂತೂ ಯೂಸ್ ಮಾಡ್ಬೋದು. ಫ್ರಿಜ್ನಲ್ಲಿಟ್ಟು ಏನೂ ಎಫೆಕ್ಟ್ ಇಲ್ಲ. ಇನ್ನು ದಿನಗಳಲ್ಲಿ ಕಲಬೆರಕೆ ಜಾಸ್ತಿ ಆಗ್ತಾ ಇದೆ, ಹಾಗಾಗಿ ಆರೋಗ್ಯ ಕೆಡ್ತಾ ಹೋಗ್ತಾ ಇದೆ. ಸೊ ಹಾಗಾಗಿ ನಾವು ಆದಷ್ಟು ಮನೆಯಲ್ಲೇ ಈ ಥರ ನಮ್ಮ ಕೈಯಲ್ಲಿ ಆದಷ್ಟು ನಾವು ಮಾಡ್ಕೋದು ಒಳ್ಳೆಯದು ಅಂತ ಅನಿಸುತ್ತೆ. ಹಾಗಾಗಿ ತುಪ್ಪ ಮನೆಯಲ್ಲೇ ಮಾಡ್ಕೋದಿರ್ಬೋದು, ಮೊಸರು ಮನೆಯಲ್ಲೇ ಹೆಪ್ಪ ಹಾಕೋದಿರ್ಬೋದು. ಇಂಥ ಸಣ್ಣ ಪುಟ್ಟದನ್ನು ನಾವು ಮನೆಯಲ್ಲೇ ಮಾಡ್ಕೋತಾ ಹೋದರೆ ಇದೇ ಹ್ಯಾಬಿಟ್ ಆಗಿಬಿಡುತ್ತೆ. ಇನ್ನು ಫ್ಯೂಚರ್ ಒಳಗೂ ಇದೆ ನಮಗೆ ಹೆಲ್ಪ್ ಆಗೋತಾ ಹೋಗುತ್ತೆ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ನಾನು ಆದಷ್ಟು ಮನೆಯೊಳಗೆ ಈ ಥರ ಇಟ್ಕೊಳ್ಳೋದು ತುಂಬಾ. ಹಿಟ್ಟಿನ ಜೊತೆ ನಾನು 1 ಇಡೀ ಅವಲಕ್ಕಿಯನ್ನು ನೆನೆಸಿ ಹಾಕಿ ಅದ್ರ ಜೊತೆ ರುಬ್ಕೊಂಡಿದ್ದೀನಿ. ಇದರಿಂದ ದೋಸೆ ತುಂಬ ಗರಿಗರಿಯಾಗಿ ಬರುತ್ತೆ. ಹಾಗಾಗಿ ನಾನು ಅದರೊಳಗೆ ಮಿಕ್ಸ್ ಮಾಡಿ ನಾನೀಗ ಉಪ್ಪು ಹಾಕ್ಲಾರೆ ಹಾಗೆ ಇಟ್ಬಿಡ್ತೀನಿ. ಬೆಳಗ್ಗೆ ಅನ್ನೋಷ್ಟಿಗೆ ತುಂಬ ಚೆನ್ನಾಗಿ ಬರುತ್ತೆ. ತೋರಿಸ್ತೀನಿ ನೆಕ್ಸ್ಟ್ ಕ್ಲಿಪ್ಪಿಂಗ್ ಅದು ಯಾವ ಥರ ಹಿಟ್ಟು ಸ್ವಲ್ಪ ಉಬ್ಬಿ ಬರುತ್ತೆ ಅಂಥೇಳಿ. ಆದಮೇಲೆ ಒಂದಿಷ್ಟು ಚೂಡ ಮಾಡಿದ್ರೆ ಆಯ್ತು ಅಂತೇಳಿ ಅದರದ್ದು ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. ಹಸ್ಬೆಂಡ್ ಆಫೀಸ್ರಿಂದ ಮನೆಗೆ ಬಂದರೆ ಸ್ವಲ್ಪ ಏನಾರ ತಿನ್ನಬೇಕಂತ ಫೀಲ್ ಆಗುತ್ತೆ. ಆ ಟೈಮ್ದಾಗೆ ಹೊರಗಡೆ ಸ್ನ್ಯಾಕ್ಸ್ ತಿನ್ನೋಕ್ಕಿಂತ ಬೆಟ್ರ್ ನಾವು ಮನೆಯಲ್ಲಿ ಈ ಥರ ಚೂಡ ಮಾಡಿಟ್ರೆ ತುಂಬ ಒಳ್ಳೆಯದು. ಅದ್ರ ಜೊತೆಗೆ ನೀವು ಒಂದು ಸ್ವಲ್ಪ ಆ್ಯಪಲ್ಲು ಅಥವಾ ಯಾವುದಾದ್ರೂ ಫ್ರೂಟ್ಸನ್ನು ಜೊತೆಗೆ ತಿಂದ್ರಂತೂ ಇನ್ನೂ ಒಳ್ಳೆಯದು. ಈ ಸಮಯದಲ್ಲಿ ಆದಷ್ಟು ಮನೆಗೆ ಬಂದು ಸ್ವಲ್ಪ ರಿಲ್ಯಾಕ್ಸ್ ಆಗೋದಿರ್ಬೋದು, ಮನೆಯೊಳಗಿನ ತಿಂಡಿ ತಿನ್ನೋದಿರ್ಬೋದು, ಅಥವಾ ಮನೆಯೊಳಗೆ ಯಾವ್ದಾರ ಪಾನಕ ಮಾಡ್ಕೊಂಡು ಕುಡಿಯೋದರಿಂದ ಬಾಡಿಯನ್ನು ಡಿಹೈಡ್ರೇಟ್ ಆಗೋದನ್ನು ನಾವು ತಪ್ಪಿಸ್ಬೋದು. ಹಾಗಾಗಿ ಆದಷ್ಟು ಮನೆಯೊಳಗಿನ ಫುಡ್ಸನ್ನು ಪ್ರಿಫರ್ ಮಾಡಿರಿ ಬೇಸಿಗೆ ಟೈಮ್ದಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಚೂಡ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿದೆ. ಆಲ್ರೆಡಿ ಒಂದು ಪ್ಲೇಲಿಸ್ಟಲ್ಲಿ ಚೂಡ ರೆಸಿಪಿ ಇದೆ. ಮನೆಯಲ್ಲೇ ಯಾರು ಬೇಕಾದರೂ ಮಾಡುವಂಥ ಈಸಿ ರೆಸಿಪಿ ಇದು. ಸೊ ಮನೆಯೊಳಗೆ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ನಿ, ಈಸಿಯಾಗಿದೆ. ಇದರಲ್ಲಿ ನಾವು ಹೆಲ್ದಿ ವರ್ಷನಾಗೂ ನಾವು ಚೂಡದೊಳಗೆ ಬಹಳಕ್ಕೊಂದು ಚೇಂಜಸ್ ಮಾಡ್ಬೋದು. ಅಥವಾ ನೀವು ಸಾದಾ ಚುರುಮುರಿ ಒಳಗೆ ನೀವು ಅದರೊಳಗೆ ಟೊಮ್ಯಾಟೊ, ಈರುಳ್ಳಿ, ಒಂದು ಸ್ವಲ್ಪ ಉಪ್ಪು, ಖಾರ ಮಿಕ್ಸ್ ಮಾಡಿಕೊಂಡು ನೀವು ಮನೆಯೊಳಗೆ ಗಿರ್ಮಿಟ್ ಥರನೇ ಮಾಡ್ಕೊಂಡು ತಿನ್ಬೋದು. ಹೊರಗಡೆಗಿಂತ ಮನೆಯೊಳಗೆ ಈ ಥರ ಮಾಡ್ಕೊಂಡು ತಿನ್ನಿರಿ ಬೇಸಿಗೆ ಟೈಮ್ದಲ್ಲಿ. ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ನಿಮ್ಮ ಬಾಡಿಗೂ. ಡಿಹೈಡ್ರೇಟ್ ಆಗೋದನ್ನು ತಪ್ಪಿಸೋದಕ್ಕೆ ನಾವು ಮನೆಯೊಳಗಿನೇ ಆದಷ್ಟು ಫುಡ್ ಇರ್ಬೋದು ಅಥವಾ ಪಾನೀಯಗಳನ್ನು ಮಾಡ್ಕೊಂಡು ಕುಡಿಯೋದಂತೂ ತುಂಬಾ ಒಳ್ಳೆಯದು. ಊರಿಗೆ ಹೋಗ್ತಾ ಇರೋದರಿಂದ ಮನೆ ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡಿ ಇಡುವುದಿರ್ಬೋದು. ಯಾವುದೇ ಸಾಮಾನುಗಳು ನಾವು ಅಡುಗೆಗೆ ಯೂಸ್ ಮಾಡುವಂಥ ಕೆಡಲಾರ್ದಂಗೆ ಎಲ್ಲವಷ್ಟು ನೋಡಿ ನಾನು ಸ್ವಲ್ಪ ನೀಟಾಗಿ ಇಟ್ಟಿದ್ದೆ. ಇದರಿಂದ ನನ್ನ ಹಸ್ಬೆಂಡ್ಗೆ ಹೆಲ್ಪ್ ಆಗ್ಬೋದು ಅಡುಗೆ ಮಾಡೋ ಟೈಮ್ದಲ್ಲಿ. ಹಾಗೆ
ಬಟ್ಟೆಗಳನ್ನು ಕ್ಲೀನಾಗಿ ತೊಳೆದು ಇಟ್ಟಿದ್ದೆ ನಾನು ಸ್ವಲ್ಪ ದಿನಗಳ ಮಟ್ಟಿಗೆ ಅವರಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಿರಲಿ ಅಂತೇಳಿ. ಸೊ ಇದು ನನ್ನ ಪ್ರಿಪ್ರೇಷನ್ ಆಗಿತ್ತು ನನ್ನ ಮಕ್ಕಳ ಜೊತೆಗೆ. ನನ್ನ ಮಕ್ಕಳನ್ನು ಕಿರಿಕಿರಿ ಮಾಡ್ತಾ ಜೊತೆಗೆ ನನ್ನ ಆದಷ್ಟು ನಮ್ಮ ಮನೆಯೊಳಗೆ ಫುಡ್ ತಯಾರು ಮಾಡಿರುವುದಿರ್ಬೋದು, ಮನೆ ನೀಟಾಗಿ ಇಟ್ಕೊಳ್ಳೋದಿರ್ಬೋದು, ಈ ಹ್ಯಾಬಿಟನ್ನು ನಾವು ಅಳವಡಿಸ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಇನ್ ಫ್ಯೂಚರಲ್ಲೂ ನಮ್ಮ ಮಕ್ಕಳಿಗೆ ಗೊತ್ತಾಗುತ್ತೆ ಮನೇನ ನೀಟಾಗಿ ಇರುವುದಿರ್ಬೋದು, ಮನೆಯೊಳಗೆ ಊಟ ಮಾಡಬೇಕು, ನಾವು ಹೊರಗಡೆ ತಿನ್ನಬಾರ್ದು ಅನ್ನೋದನ್ನು ಅವ್ರಿಗೂ ಸ್ವಲ್ಪ ಗೊತ್ತಾಗೋತಾ ಹೋಗಬೇಕು. ಹಾಗಾಗಿ ನಾನು ಆದಷ್ಟು ಹೊರಗಡೆದ ಫುಡ್ಡನ್ನು ನನ್ನ ಮಕ್ಕಳಿಗೆ ತಿನ್ನಬಾರ್ದು, ಅದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ಕೊತಾ ಹೋಗ್ತೀನಿ. ಸೊ ಇದು ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ತುಂಬ ಉಪಯುಕ್ತದ ಟಿಪ್ಸ್ ಅಂತ ಹೇಳ್ಬೋದು. ಸೊ ಈಗಿನ ಜನ್ರೇಷನ್ ಹೇಗಿದೆ ಅಂದರೆ ಜಾಸ್ತಿ ನಮ್ಮ ತಂದೆ ತಾಯಿಯರು ಎಷ್ಟು ಹೊರಗಡೆ ಊಟ ಮಾಡ್ತಿದ್ದಿಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ನಾವು ಜಾಸ್ತಿ ಊಟ ಮಾಡ್ತಾ ಇದ್ದೀವಿ. ಸ್ವಲ್ಪ ಬೇಜಾರು ಅನ್ನಿಸ್ತು ಅಥವಾ ಏನೋ ಒಂದು ಸಣ್ಣ ಪುಟ್ಟ ಪಾರ್ಟಿ ಇದ್ದರೆ ನಾವು ಹೊರಗಡೆ ಹೋಗಿ ತಿನ್ನೋದನ್ನು ಹ್ಯಾಬಿಟ್ ಮಾಡ್ಕೊಂಡು ಬಿಟ್ಟಿವಿ. ನಾವೇ ಈ ಥರ ಆದರೆ ಮುಂದಿನ ಜನ್ರೇಷನ್ದಲ್ಲಿ ನಮ್ಮ ಮಕ್ಕಳಿಗಿನ್ನೂ ಈಸಿ ಆಗಿಬಿಡುತ್ತೆ. ಡೈಲಿ ಹೊರಗಡೆ ಊಟ ಮಾಡುವಂಥ ಚಟ ಬೀಳುವಂಥ ಚಾನ್ಸಸ್ಗಳು ಜಾಸ್ತಿ ಇದೆ. ಹಾಗಾಗಿ ನಾವು ತಂದೆ ತಾಯಿಗಳು ಜಾಸ್ತಿ ನಾವು ಈ ಥರ ಹೊರಗಡೆ ಹೋಗೋಕ್ಕಿಂತ ಬದಲು ನಾವು ಹೆಲ್ದಿ ವರ್ಷನ್ದಲ್ಲಿ ಮನೆಯೊಳಗೆ ತಿನ್ನೋದಿರ್ಬೋದು, ಅಥವಾ ಹೊರಗಡೆ ಹೋದರೂ ನಾವು ಯಾವ ಥರ ಲೊಕೇಶನ್ಗೆ ಹೋದರೆ ನಮ್ಮ ಮಕ್ಕಳ ಎಂಟರ್ಟೈನ್ಮೆಂಟ್ ಮಾಡ್ಬೋದಂತ ಆ ಪಾಯಿಂಟ್ ಆಫ್ ವ್ಯೂದಿಂದ ನಾವು ಹೊರಗಡೆ ಹೋಗೋದು ತುಂಬ ಒಳ್ಳೆಯದು. ಹಾಗೆ ದುಡ್ಡಿನ ಬೆಲೆಯನ್ನು ನಾವು ನಮ್ಮ ಮಕ್ಕಳಿಗೆ ತಿಳಿಸಿಕೊಡೋದು ಇನ್ನೂ ಒಳ್ಳೆಯದು. ಅವ್ರಿಗೆ ಎಷ್ಟು ಯೂಸ್ ಇದೆ ಅಷ್ಟೇ ನಾವು ಆಟ ಸಾಮಾನುಗಳು ಇರ್ಬೋದು, ಅವ್ರಿಗೆ ಏನೇನು ಬೇಕಾದ ಇರ್ಬೋದು, ಎಷ್ಟು ಯೂಸ್ಫುಲ್ ಇದೆ ಅಷ್ಟೇ ನಾವು ಕೊಡಬೇಕು. ಜಾಸ್ತಿ ನಾವು ಕೊಡಿಸಿದ್ರೆ ಅದರ ಬೆಲೆ ಅವರಿಗೆ ಗೊತ್ತಾಗೋದಿಲ್ಲ. ಹಾಗಾಗಿ ನಾವು ತಂದೆ ತಾಯಿಯಂದಿರು ಆಲ್ಮೋಸ್ಟ್ ನಾವು ಭಾಳ ಅಲರ್ಟ್ ಆಗಿರಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ನಮ್ಮದು ಮುಂದೆ ನಮ್ಮ ಫ್ಯೂಚರ್ಗೆ ಎಫೆಕ್ಟ್ ಆಗುವುದು ಗ್ಯಾರಂಟಿ ಇದೆ. ಹಾಗಾಗಿ ನಾವು ತಂದೆ ತಾಯಿ ಅಲರ್ಟ್ ಆಗಿರೋಣ. ಈ ನನ್ನ ಟಿಪ್ಸ್ಗಳು ನಿಮ್ಗೆ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೋತೀನಿ. ನೋಡ್ಬೋದು ನನ್ನ ಫ್ರೆಂಡ್ ಮಗಳು ಮತ್ತು ನಾವು ಸೇರಿ ಊರಿಗೆ ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ಇರೋದು ಬಿಜಾಪುರಿಗೆ. ಸೊ ಸಮ್ಮರ್ ವೆಕೇಷನ್ದಲ್ಲಿ ನಾವು ಬಿಜಾಪುರದಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಆಯಿತಾ ಅಜ್ಜಿ ಜೊತೆಗೆ ಅಂತೇಳಿ ಅಂತ ನಾನು ಪಾಲಕ್ ಚಪಾತಿ ಮಾಡಿದ್ದೆ. ಒಂದಿಷ್ಟು ನನ್ನ ಹಸ್ಬೆಂಡ್ ಮಾಡಿದ್ದೆ ಮತ್ತು ನಮಗೆ ಆಯಿತು ಅಂತೇಳಿ. ಹಾಗೆ ನನ್ನ ಫ್ರೆಂಡು ಚಪಾತಿ ಪಲ್ಯ ಮತ್ತು ಮೊಸರು ತೊಗೊಂಬಂದಿದ್ಲು. ಹಾಗೆ ಜೊತೆಗೆ ಒಂದಿಷ್ಟು ಶೇಂಗಾದೊಳಗೆ ಚೂಡ ತೊಗೊಂಬಂದಿದ್ಲು. ಸೊ ಅದು ತಿಂದು ನಾವು ಸ್ವಲ್ಪ ರಿಲ್ಯಾಕ್ಸ್ ಆದ್ವಿ. ಆಮೇಲೆ ನನ್ನ ಮಕ್ಕಳಿಗೆ ಮನಸಿದ್ವಿ. ಸೊ ಬೆಳಗ್ಗೆ ನನ್ನ ಮಗಳು ನೋಡ್ಬೋದು ಫುಲ್ ಖುಷಿಯಾಗಿ ಹೊರಗಡೆ ನೋಡ್ಕೋತಾ ಕೂತಿದ್ಲು. ಸೊ ಈ ಬಸ್ನಲ್ಲಿ ಮಾಮ ಯಾವಾಗ ಬರ್ತಾನೆ, ಯಾವಾಗ ಕರ್ಕೊಂಡು ಹೋಗ್ತಾನೆ ಅಂತ ಕೇಳ್ತಾ ಇದ್ಲು. ಸೊ ಎಷ್ಟು ಚೆನ್ನಾಗಿದೆ ಅಲ್ಲ, ಮಕ್ಕಳಿಗೆ ಚೇಂಜಸ್ ಆದ್ರೆ ಎಷ್ಟು ರಿಲ್ಯಾಕ್ಸ್ ಆಗ್ತಾರೆ. ಅವ್ರ ಕ್ಯೂರಿಯಾಸಿಟಿ ಇರ್ತೈತಿ ಯಾರು ಬರ್ತಾರೆ ಹೇಗೆ ಏನು ಅಂತೇಳಿ, ಹೌದಲ್ವಾ. ಸಮ್ಮರ್ ವೆಕೇಷನ್ ಅಂದರೆ ಹಾಗೆ. ಸೊ ಸ್ಕೂಲ್ಗಳು ಬಿಟ್ಟರೆ ಸಾಕು ಮಕ್ಕಳಿಗೆ ನಾವು ಬೇರೆ ಕಡೆ ಹೋಗಬೇಕಂತ ಫೀಲ್ ಆಗುತ್ತೆ. ಸೊ ಆ ಥರ ನಾವು ಮಕ್ಕಳಿಗೆ ಬೇರೆ ಬೇರೆ ನಮ್ಮ ರಿಲೇಷನ್ ಮನೆಗಳಿಗೆ ಹೋಗಿ ಕರ್ಕೊಂಡು ಹೋಗಿ ಸಂಬಂಧಗಳ ಬೆಲೆಗಳನ್ನು ತಿಳಿಸೋಣ ಹೇಳುತ್ತಾ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೋತೀನಿ. ನಿಮ್ಗೆ ಇಷ್ಟ ಆದರೆ ನಮ್ಮ ವಿಡಿಯೋನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ನೆಕ್ಸ್ಟ್ ನಾನು ಊರಿಗೆ ಬಿಜಾಪುರಿಗೆ ಬಂದೀನಿ ಅಂತ ಅರ್ಥ. ನನಗೆ ಉತ್ತರ ಕರ್ನಾಟಕ ರೆಸಿಪಿಗಳು ನಿಮಗೆ ಜಾಸ್ತಿ ಸಿಗುತ್ತಾ ಹೋಗುತ್ತೆ. ನನ್ನ ಅಮ್ಮ ಮಾಡುವ ರೆಸಿಪಿಗಳು ಇರ್ಬೋದು, ಬೇಸಿಗೆ ಸಮಯದಲ್ಲಿ ಹಪ್ಪಳಗಳು ಮಾಡೋದಿರ್ಬೋದು. ಸೊ ಆದಷ್ಟು ನಾನು ಒಳ್ಳೆ ಕಂಟೆಂಟ್ ಇರುವ ವಿಡಿಯೋಗಳನ್ನು ಹಾಕೋದಕ್ಕೆ ಇಷ್ಟಪಡ್ತೀನಿ. ನೀವು ಇಷ್ಟಪಡ್ತೀರಾ ಅಂತ ಹೇಳ್ತೀನಿ. ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.